ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಜೋಕರ್ ಮ್ಯಾನ್ ರಿವ್ಯೂಸ್ ಇನ್ ಸ್ಯಾಂಡಲ್ವುಡ್ ಟಾಕೀಸ್. ಇವತ್ತಿನ ಮೂವಿ ರಿವ್ಯೂ ಅಂತಂದರೆ ರೋಸ್ಟ್ ರಿವ್ಯೂ ಅಂತಲೇ ಹೇಳ್ಬೋದು. ಸೊ ಜಸ್ಟ್ ನಾವು ಅಮೆಝಾನ್ ಪ್ರೈಮಲ್ಲಿ ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗಿದೆ. ಅದರದ ರಿವ್ಯೂ ಮಾಡ್ತೀನಿ. ರಿವ್ಯೂ ಅಂತನಾರು ಅಂದ್ಕೊಳ್ಳಿ ಅಥವಾ ರೋಸ್ಟ್ ಅಂತನಾರು ಅಂದ್ಕೊಳ್ಳಿ. ಈ ಸಿನಿಮಾ ಒನ್ಲೈನ್ ಕತೆ ಏನು ಹೇಳೋದು ಸ್ವಾಮಿ. ಈ ಸಿನಿಮಾ ಮಾಡೋರು ಸಿನಿಮಾಗಿಂತ ಹೆಚ್ಚಾಗಿ ಕಾಮಿಡಿನೇ ಮಾಡಿರೋದು ಜಾಸ್ತಿ. ಮೊದಲು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಜನವರಿ 10. ಅದು ಕೋರ್ಟಿಂದ ಏನೋ ಪ್ರಾಬ್ಲಮ್ ಆಗಿ ಇವ್ರ ಮೇಲೆ ಸ್ಟೇ ತಂದು ಅದನ್ನು ರಿಲೀಸ್ ಆಗದಿರೋ ಥರ ಮಾಡಿಕೊಂಡ್ರು. ಅದಾದಮೇಲೆ ನೆಕ್ಸ್ಟ್ ವೀಕ್ ಬಂತು ದೊಡ್ಡ ಡಿಸಾಸ್ಟರ್ ಸಿನಿಮಾ. ಆ ಸಿನಿಮಾ ಮಾರ್ನಿಂಗ್ ಶೋ ಅಲ್ಲೇ ಹೇಳ್ತಾರೆ ಡೈರೆಕ್ಟ್ರು, ಇಟ್ಸ್ ಅ ಸೂಪರ್ ಹಿಟ್, ಯಶ್ರಾಜ್ ಮೂವಿಗಿಂತ ಸೂಪರ್, ಎಕ್ಸ್ಟ್ರಾಡಿನರಿ, ಈ ಮೂವಿ ಇಂಥದ್ದು ಬರಲ್ಲ, ಓ ಆ ಏ ಅಂದ್ಕೊಂಡು ಕಿರ್ಚಾಡ್ಕೊಂಡು ಮಾತಾಡಿದ್ರು. ಅದಾದಮೇಲೆ ಸಿನಿಮಾ ಎಲ್ಲ ಕಡೆ ಎತ್ತಂಗಡಿ ಆಯಿತು. ಪುನಃ ರಿಲೀಸ್ ಮಾಡಿದ್ರು. ಪುನಃ ಆವಾಗಲೂ ಸಕ್ಸಸ್ಸು, ಎಕ್ಸ್ಟ್ರಾಡಿನರಿ ಸಿನಿಮಾ, ಸೂಪರು. ಒಬ್ಬನು ಈ ವರ್ಷದಲ್ಲಿ ಈ ಸಿನಿಮಾ ಬಗ್ಗೆ ಚೆನ್ನಾಗಿದೆ, ಇಷ್ಟು ಕಲೆಕ್ಷನ್ ಮಾಡಿದೆ ಅಂತ ಯಾವ ನನ್ನ ಮಗನೂ ಹೇಳಿಲ್ಲ. ಹಳೇ ಥರದ ಪಿಕ್ಚರ್ ಮಾಡಿಕೊಂಡು ಫೋಟೋಗ್ರಫಿ ಸೂಪರು. ಇದು ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ವೆಡ್ಡಿಂಗ್ ಫೋಟೋಗ್ರಫಿ ಥರ ಇದೆ. ಸೊ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಅದೇ ಹಳೆ ಕತೆ, ಅದೇ ಅಂಕಲ್ ಆಂಟಿ ಕತೆಗಳು. ಲಂಗ್ ಕ್ಯಾನ್ಸರು, ಅವಳಿಗೆ ಹೀರೋಯಿನ್ನು ಮನೆಯಿಂದ ಆಚೆಗೆ ಹಾಕೋದು, ಬಂದು ಕಷ್ಟಪಡೋದು, ಇದು ಇನ್ನೊಂದು ಬರೀ ಇದೇ ಗೋಳು. ಇನ್ನು ಯಾವ ಕಾಲದಲ್ಲಿ ಜನ ಇದ್ದಾರೆ. ಇದರಲ್ಲಿ ಏನಾದ್ರು ಸ್ವಲ್ಪ ಪಾಸಿಟಿವ್ ಪಾಯಿಂಟ್ ಅಂತಂದರೆ ಈ ಸಿನಿಮಾದ ಸಾಂಗ್ಸು ಅಷ್ಟೇ. ಮತ್ತು ಸಾಂಗ್ ಪಿಕ್ಚರೈಸೇಷನ್ಗಳು ನಾನು ಆ್ಯಸ್ ಇಟ್ ಈಸ್ ಹೇಳ್ದಂಗೆ ವೆಡ್ಡಿಂಗ್ ಫೋಟೋಗ್ರಫಿ ಥರ ಇದ್ರೂ ಒಂದು ಸ್ವಲ್ಪ ಫಾರಿನ್ನು ಅಲ್ಲಿ ಇಲ್ಲಿ ಹೋಗಿ ಶೂಟ್ ಮಾಡಿರೋದ್ರಿಂದ ತಕ್ಕ ಮಟ್ಟಿಗೆ ಓಕೆ. ಬಟ್ ಸಿನಿಮಾ ನೋಡೋ ಥರನಾರು ಇರಬೇಕಲ್ವಾ. ಇಂಥ ಅನಾಸಿನ್ ಸಿನಿಮಾ ಜೀವನದಲ್ಲಿ ಇನ್ನೊಂದು ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲಿಗೆ ಬೋರ್ ಹೊಡ್ಸೋರು ಸಿನಿಮಾನ. ನಮಗೆ ಅವ್ರು ಪಿಕ್ಚರ್ ಮಾಡೋದ್ರಲ್ಲಿ ಏನು ಬೇಜಾರಿಲ್ಲ, ಆದರೆ ಇಂಥ ಪಿಕ್ಚರ್ ಮಾಡಿಬಿಟ್ಟು ಇದು ಸೂಪರ್ ಆಗಿದೆ, ಯಶ್ರಾಜ್ ಮೂವಿ ಥರ ಇದೆ ಅಂತ ಅವ್ರು ಹೇಳ್ಕತ್ತಾರಲ್ಲ, ಅವ್ರ ಕಾನ್ಫಿಡೆನ್ಸಿಗೆ ನಾವು ಏನು ಹೇಳ್ಬೇಕು ಹೇಳಿ. ಸೊ ಇದು ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆಗಿದೆ. ಥಿಯೇಟ್ರಲ್ಲೂ ಜನ ಫಸ್ಟ್ ಟೈಮ್ ನೋಡಲಿಲ್ಲ, ಸೆಕೆಂಡ್ ಟೈಮು ನೋಡಲಿಲ್ಲ. ಇವಾಗ ಅಮೆಝಾನ್ ಪ್ರೈಮಲ್ಲಿ ಯಾರು ನೋಡ್ತಾರೆ ಅಂತ ಬಿಟ್ಟಿದ್ದಾರೆ. ಅದು ಪ್ರಚಾರ ಇಲ್ದಂಗೆ ಬಿಟ್ಟಿದ್ದಾರೆ. ಕಷ್ಟಪಟ್ಕೊಂಡು 2 ಸತಿ ರಿಲೀಸ್ ಆದಾಗಲೂ ನೋಡಿರಲಿಲ್ಲ. ಈ ಸತಿ ಕಷ್ಟಪಟ್ಕೊಂಡು ಅಮೆಝಾನ್ ಪ್ರೈಮಲ್ಲಿ ನೋಡಿದ್ರೆ ಈ ಕತೆ. ಸೊ ನಿಮಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮುಂದೆ ಇದೇ ಚಾನಲಲ್ಲಿ ನನ್ನ ರಿವ್ಯೂಸ್ಗಳು ಬರ್ತಾ ಇರುತ್ತೆ. ಕಾಟಾ ರೌಲ್ ಅವ್ರದ್ದು ರಿವ್ಯೂಸ್ ಬರುತ್ತೆ, ನಂದು ರಿವ್ಯೂಸ್ ಬರುತ್ತೆ. ಸೊ ಇದೇ ಥರ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.